ಅದು ಸರಿ, ನೀವ್ಯಾಕೆ ಬರೋಕ್ಕೆ ಹೋದ್ರಿ? ಯಾಕೆ ಬರಬಾರ್ದಿತ್ತಾ? ಏನ್ರಿ ಹೀಗೆ ಹೇಳ್ತಿದ್ದೀರಾ? ನೀವು ವಾಪಸ್ ಬರಲಿ ಅಂತ ನಿಮ್ಮ ಕೃಷ್ಣನ ಹತ್ರದ್ದು ಎಷ್ಟು ಅಪ್ಲಿಕೇಶನ್ ಹಾಕಿದ್ನು, ಲೆಕ್ಕನೇ ಇಲ್ಲ. ಅದಕ್ಕೆ ಅನ್ಸುತ್ತೆ ಕೃಷ್ಣ ಪರಮಾತ್ಮ ನಿಮ್ಮ ಪ್ರಾರ್ಥನೆನ ಕೇಳಿಸ್ಕೊಂಡು ನನಗೆ ವರ ಕೊಟ್ಟು ಕಳಿಸಿದಾನೆ. ನೋಡಿ ಸತಿಪತಿಯಾರೆ, ನಿಮ್ಗೋಸ್ಕರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಆಷಾಢ ನಿಯಮಗಳನ್ನ ಸಡಿಲಿಸ್ತಾ ಇದ್ದೀನಿ ಅಂತ ಆರ್ಡರ್ ಪಾಸ್ ಮಾಡಿದಾನೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದು ನಿಜ, ಹಾಗಂತ ನಾನು ಆ ಕಾರಣಕ್ಕೆ ವಾಪಸ್ ಬಂದಿಲ್ಲ. ನೀವು ಕಷ್ಟದಲ್ಲಿರುವಾಗ ನಾನು ಹೇಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗತ್ತೆ? ಬರೀ ಸುಖ ಇರುವಾಗ ಜೊತೆಗಿದ್ದು ನಗೋದನ್ನ ಹೆಂಡತಿ ಅನ್ನಲ್ಲ. ಗಂಡನಿಗೆ ಕಷ್ಟ ಬಂದಾಗ ಅವನ ಹೆಗ್ಲು ಕೊಟ್ಟು ಅವ್ನ ನೋವನ್ನ ಸಮಾನಾಗಿ ಹಂಚ್ಕೊಂಡು ಧೈರ್ಯ ತುಂಬೋಳೆ ನಿಜವಾದ ಹೆಂಡತಿ ಧರ್ಮ. ಪರವಾಗಿಲ್ವೇ? ನನ್ನ ಹೆಂಡತಿದೇರು ಏನೇನೋ ತಿಳ್ಕೊಬಿಟ್ಟಿದ್ದಾರೆ. ಮಿಸ್ಸಸ್ ಕರ್ಣ ಅಂದ್ರೆ ಸುಮ್ಮನೆನಾ? ಒಲಿದ ಜೀವ ಜೊತೆಲಿರಲು ಬಾಳ ಸುಂದರ ಅಂತ ನಿಮ್ಮನ್ನು ನೋಡೇ ಬರ್ದಿರ್ಬೇಕು. ನೀವು ಹೀಗೆ ಜೊತೆಲಿ ನಿಂತ್ಬಿಟ್ರೆ ನನ್ನ ಶಕ್ತಿ ಡಬಲ್ ಆಗುತ್ತೆ. ಹೆಣ್ಣು ಅಂದ್ರೇ ಶಕ್ತಿ ಅಂತಾರೆ. ಒಬ್ಬ ಗಂಡು ಫಿಸಿಕಲಿ ಎಷ್ಟೇ ಸ್ಟ್ರಾಂಗ್ ಇದ್ದು ಮೆಂಟಲಿ ಸೋತಾಗ ಅವ್ನ ಬೆನ್ನೆಲುಬಾಗಿ ಅವ್ನ ಜೊತೆಲಿ ನಿಲ್ಲೋದು ಹೆಣ್ಣು ಶಕ್ತಿ ಮಾತ್ರ. ನಿಮ್ಮ ಶಕ್ತಿಯಿಂದಾನೆ ಕಳ್ಕೊಂಡಿರೋ ಆಸ್ಪತ್ರೆ ಮತ್ತೆ ಪಡ್ಕೋತೀನಿ. ತಾತನ ಕನಸನ್ನ ಯಾರ ಕೈಲೂ ಯಾವತ್ತೂ ಹಾಳು ಮಾಡೋಕ್ಕೆ ಬಿಡಲ್ಲ. ನನಗೆ ಆ ನಂಬಿಕೆ ಇದೆ. ಮತ್ತು ನಿಮಗೆ ಎಲ್ಲದನ್ನು ಫೇಸ್ ಮಾಡೋ ಶಕ್ತಿ ಇದೆ. ಇಬ್ಬರು ಜೊತೆಯಾಗಿ ನಿಂತು ಈ ಚಾಲೆಂಜ್ನ ಫೇಸ್ ಮಾಡೋಣ. ನಿಮ್ಮ ಕೈ ತಪ್ಪಿರೋ ಆಸ್ಪತ್ರೆ ಮತ್ತೆ ನಿಮ್ಮ ಕೈ ಸೇರೋವರೆಗೂ ಕಷ್ಟಪಡೋಣ. ಅಲ್ಲಿ ತನಕ ನಿಮ್ಮ ನೆರಳಾಗಿ ನಿಮ್ಮ ಜೊತೆ ನಿಮ್ಮ ಹಾಸ್ಪಿಟ್ಲಲ್ಲೇ ಇರ್ತೀನಿ. ಬಟ್ ನಿಮ್ಮ ಕ್ಲಿನಿಕ್ಕು? ಅಲ್ಲಿ ತನಕ ಕ್ಲಿನಿಕ್ ಬರೋವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ಹಾಸ್ಪಿಟ್ಲು ಮತ್ತೆ ನಮ್ಮ ಕೈ ಸೇರಿದ್ಮೇಲೆ ನಾನು ಕ್ಲಿನಿಕ್ನ ಶುರು ಮಾಡ್ತೀನಿ. ಆ ಕ್ಲಿನಿಕ್ ಬಗ್ಗೆ ಎಷ್ಟು ಕನಸು ಇಟ್ಕೊಂಡಿದ್ದೀರಾ ಅಂತ ಗೊತ್ತು. ಅಂಥದ್ರಲ್ಲಿ ನಿಮ್ಮ ಕನಸನ್ನ ಪಕ್ಕಕ್ಕಿಟ್ಟು ನನ್ನ ಜೊತೆಗೆ ಬರ್ತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಹೆಂಡತಿಯಾಗಿ ಬಿಡೋಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಒಂದು ನಿಮಿಷ. ತಗೊಳ್ಳಿ, ಇದು ನಮ್ಮ ಚೆಕ್ ಮಾಡಿ. ನೀವು ಡ್ಯೂಟಿ ಡಾಕ್ಟ್ರಾಗಿ ಕಂಟಿನ್ಯೂ ಆಗಬೇಕು ಅನ್ನೋದಿದ್ದರೆ ನಮ್ಮ ಮ್ಯಾನೇಜ್ಮೆಂಟ್ನವ್ರು ಹಾಕಿರೋ ಒಂದಷ್ಟು ಕಂಡೀಷನ್ಗಳನ್ನ ನೀವು ಒಪ್ಕೋಬೇಕಾಗತ್ತೆ. ಇದೇನು ಸರ್, ನೀವು ದಿನದ 20 ಗಂಟೆ ಡೇ ಆ್ಯಂಡ್ ನೈಟ್ ಶಿಫ್ಟ್ ಮಾಡಬೇಕು, ಅದು ಕಂಟಿನ್ಯೂಸ್ಲಿ 15 ದಿನ. ಪ್ರಾಕ್ಟಿಕಲಿ ಇಟ್ ಈಸ್ ಇಂಪಾಸಿಬಲ್. ನಿಮಗೆ ಸುಮ್ಮನೆ ಟಾರ್ಚರ್ ಕೊಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಅಲ್ವಾ? ಅವ್ರ ಉದ್ದೇಶನೇ ಅದನ್ನಿದೆ. ಹಾಗೆ ಮಾಡೋದ್ರಿಂದ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಆದರೂ ಇದನ್ನು ಕ್ವಶನ್ ಮಾಡಲೇಬೇಕಲ್ಲ ಸರ್? ಕಾಡಿಗೆ ಬೆಂಕಿ ಬಿದ್ದಾಗ ಗಾಳಿನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಕ್ವಶನ್ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀರಾ? ಏನಾದರೂ ಆಗಲಿ, ನಾನು ಮಾತ್ರ ಸುಮ್ಮನೆ ಇರಲ್ಲ. ನಿಮ್ಗೆ ಹಿಂಸೆ ಆಗೋದಕ್ಕೆ ನಾನು ಬಿಡಲ್ಲ ಸರ್. ಏನಿದು, ನಿಮ್ಮ ಮನ್ಸಿಗೆ ಬಂದಾಗೆ ಬೇಕಾ ಬಿಟ್ಟು ಡ್ಯೂಟಿನ ಹಾಕೋ ಆಗಿಲ್ಲ. ಡಾಕ್ಟರ್ ಕರ್ಣ ಅವರು ಮನುಷ್ಯರು ಮೆಷಿನ್ ಅಲ್ಲ ಅನ್ನೋದು ನಿಮ್ಗೆ ಗೊತ್ತಿರಲಿ. ನೋಡಿ, ಡಾಕ್ಟರ್ ಕರ್ಣ ಅವರು ನಮ್ಮ ಆಸ್ಪತ್ರೆಯಲ್ಲಿ ಡ್ಯೂಟಿ ಡಾಕ್ಟ್ರಾಗಿ ಕಂಟಿನ್ಯೂ ಮಾಡಬೇಕು ಅಂತಂದರೆ ಇಲ್ಲಿರೋ ರೂಲ್ಸ್ಗಳನ್ನು ನೀವು ಒಪ್ಕೊಳ್ಳೇಬೇಕು. ಡಾಕ್ಟರ್ ಕರ್ಣ ಅವರೇ, ನಿಮಗೆ ಡೇ ಆ್ಯಂಡ್ ನೈಟ್ ಡ್ಯೂಟಿ ಹಾಕಿದ್ದೀವಿ. ಡಾಕ್ಟರ್ ನಿಧಿ ಅವರೇ, ನಿಮಗೆ ಡೇ ಡ್ಯೂಟಿಲಿದ್ದರೂ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಇದು ಸರಿ ಹೋಗಲ್ಲ ಅಂದರೆ ಬೇಡ ಬಿಡಿ. ನಾವೇನೋ ನೀವು ಇಲ್ಲೇ ಇರಬೇಕು ಅಂತ ಕೇಳ್ಕೊತಿಲ್ವಲ್ಲ. ನೋಡಿ, ಒಂದು ಪಕ್ಷ ನನ್ನನ್ನು ಬೇಕಾದ್ರೆ ಒಪ್ಕೊಳ್ತೀನಿ, ಆದರೆ ನೀವು ಡಾಕ್ಟರ್ ಕರ್ಣ ಅವ್ರಿಗೆ ಈ ರೀತಿ ಮಾಡ್ತಿರೋದನ್ನ ನಾನು ಒಪ್ಕೊಳ್ಳಲ್ಲ. ಇಂಥದ್ದೆಲ್ಲ ಅಸಂಬಂಧ ರೂಲ್ಸ್ನ ಹೇಗೆ ಒಪ್ಕೊಳ್ಳೋಕ್ಕಾಗತ್ತೆ? ಹೇಳಿದ್ನಲ್ಲ, ಇಷ್ಟ ಇದ್ರೆ ಕೆಲಸ ಮಾಡ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಆಯ್ಕೆ ನಿಮಗೆ ಬಿಟ್ಟಿದ್ದು.
ಅಲ್ಲ ಅದು ಹೇಗ್ರಿ? ನಿಧಿ ಒಂದು ನಿಮಿಷ, ಇವರು ಹೇಳೋ ರೂಲ್ಸ್ನ ಫಾಲೋ ಮಾಡೋಣ. ಈ ಪೇಪರ್ ನಾನು ಸೈನ್ ಮಾಡ್ತೀನಿ. ಡಾಕ್ಟರ್ ಕರ್ಣ ಅವರೇ, ಇನ್ಮೇಲೆ ನಿಮ್ಮ ಕ್ಯಾಬಿನ ನೀವು ಯೂಸ್ ಮಾಡೋಂಗಿಲ್ಲ. ಸ್ಟಾಫ್ ರೂಮಲ್ಲಿರಿ. ಆಲ್ ದ ಬೆಸ್ಟ್. ಮುದ್ದು, ಯಾಕೆ ನೀವು ಸೈನ್ ಮಾಡಿದ್ರಿ? ನಮ್ಮನ್ನು ಮಾನಸಿಕವಾಗಿ ಕುಸಿಯೋ ಹಾಗೆ ಭುವನೇಶ್ವರ ಪ್ಲ್ಯಾನ್ ಮಾಡಿದ್ದಾರೆ. ಯಾವತ್ತೂ ಕಷ್ಟ ತೂಕ ಹಾಕಬಾರ್ದು, ಕಷ್ಟನ ಎದುರಿಸೋಕೆ ಇರೋ ಮನೋಬಲದ ತೂಕ ಹಾಕಬೇಕು. ಇದೆಲ್ಲ ಜಸ್ಟ್ ಒಂದು ಪರೀಕ್ಷೆ ಅಂತ ಅಂದ್ಕೊಳ್ಳಿ, ಟೆನ್ಷನ್ ಇಲ್ಲ, ಮುಗೀತು. ಅವ್ರು ಎಷ್ಟೇ ಟಾರ್ಚರ್ ಕೊಟ್ಟರು ನಾವು ಪ್ರೀತಿಯಿಂದ ಕೆಲಸ ಮಾಡಬೇಕು ಅಲ್ವಾ? ನಮ್ಮ ಆಸ್ಪತ್ರೆ ನಮ್ಮ ಕೈ ತಗೊಳ್ಳೋಕ್ಕೆ ಇದೆಲ್ಲ ಮಾಡಲೇಬೇಕು. ನೋಡಿ, ಈಗ ಸದ್ಯಕ್ಕೆ ಅದೃಷ್ಟ ನಮ್ಮ ಕೈಲಿಲ್ಲ, ಬಟ್ ಪರಿಶ್ರಮ ನಮ್ಮ ಕೈಲೇ ಇದೆ. ಸೊ ಪರಿಶ್ರಮದ ಹಾದಿ ಹಿಡಿಯೋಣ, ಕಷ್ಟಪಡೋಣ. ಏನಂತೀರ? ಓಕೆ ಡಾಕ್ಟ್ರೇ, ನಿಮ್ಮ ತಾಳ್ಮೆಗೆ ನಮಸ್ಕಾರ. ಇದಕ್ಕೆ ರೆಡಿ ಆಗೋಣ? ಯಾರನ್ನ ಕೇಳಿದ್ದೀನೆಲ್ಲ ಮಾಡ್ತಾ ಇದ್ದೀರಾ? ಯಾರನ್ನ ಯಾಕೆ ಕೇಳಬೇಕು? ಡಾಕ್ಟರ್ ಕರ್ಣ ಅವರು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಡ್ಯೂಟಿಯಿಂದ ಹೊರಗೆ ಬಂದು 5 ನಿಮಿಷ ರೆಸ್ಟ್ ತಗೊಳಕ್ಕೂ ಬಿಡ್ತಿಲ್ಲ. ನೋಡಿ, ಗಂಡನ ಸೇವೆ ಮಾಡೋದಲ್ಲ ನಿಮ್ಮ ಡ್ಯೂಟಿ. ಹಾಸ್ಪಿಟಲ್ ಕೆಲಸ ಮಾಡಕ್ಕೆ ಬಂದಿದ್ದೀರಾ, ಮೊದಲು ಆ ಕೆಲಸ ಮಾಡಿ. ಈ ಗಂಡ ಹೆಂಡತಿ ಸೆಂಟಿಮೆಂಟನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಕೆಲಸ ಮುಗಿದ ಮೇಲೆ ನಾನು ಇಲ್ಲಿಗೆ ಬಂದಿರೋದು, ಸುಮ್ಮನೆ ಅತಿಯಾಗಿ ಮಾತಾಡಬೇಡಿ. ಡಾಕ್ಟರ್ ಆಗಿ ನನ್ನ ಕರ್ತವ್ಯಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ನಾನೇನಿಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡ್ತಿಲ್ಲ. ನೀವು ಸರಿಯಾಗಿ ತಿನ್ನೋದಕ್ಕೂ ಟೈಮ್ ಕೊಡದೆ ದುಡ್ಸ್ಕೊಂಡ್ರೆ ಅವ್ರಿಗೆ ಸುಸ್ತಾಗಲ್ವಾ? ಪೇಷಂಟ್ನ ನೋಡೋದಕ್ಕೆ ಎನರ್ಜಿ ಬೇಕಲ್ವಾ? ಸ್ವಲ್ಪ ಮನುಷ್ಯರಾಗಿ ಬಿಹೇವ್ ಮಾಡಿ. ಸೈನ್ ಹಾಕೋದನ್ನ ಮರೆತು ನೀವು ಈ ಥರ ಮಾತಾಡಿದ್ರೆ ನೀವಿಬ್ಬರು ನಾಳೆಯಿಂದ ಡ್ಯೂಟಿ ಬರೋದೇ ಬೇಕಾಗಿಲ್ಲ. ನಮ್ಮ ಮೇಡಮ್ ಹತ್ರ ನಾನು ಮಾತಾಡ್ತೀನಿ. ಪ್ಲೀಸ್, ಅದೆಲ್ಲ ಏನು ಮಾಡೋದು ಬೇಡ. ಇರೋದ್ರ ನಾನು ಮಾತಾಡ್ತೀನಿ. ಇವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ. ಐಮ್ ಸಾರಿ. ಹೇಗ್ ಮಾತಾಡ್ತಾವ್ರು ನೋಡಿ, ಎಷ್ಟು ಕೊಬ್ಬು. ನಿಧಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಇವ್ರ ಉದ್ದೇಶ ನಮಗೆ ಗೊತ್ತಲ್ವಾ? ಬೇಕು ಅಂತ ಟಾರ್ಚರ್ ಕೊಡೋಕೆ ಹೀಗೆಲ್ಲ ಅತಿಯಾಗಿ ಮಾಡಿದ್ರೆ ಗುದ್ಬಿಡ್ತೀನಿ ಅಷ್ಟೇ.